ನಾವು ಈಗಾಗಲೇ ಅಂತಂದರೆ ಇವತ್ತು ನಾವೆಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆ ಕರೆಯಲಾಗಿದೆ. ಈ ಸಭೆಯಲ್ಲಿ ಪಂಚಾಯತ್ PDOಸು, ತಾಲೂಕಾ ಮಟ್ಟದ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ VS RS ಎಲ್ಲರೂ ಇದ್ದಾರೆ. ಸೊ ಉದ್ದೇಶ ಅಂತಂದರೆ ಏನಿದೆ ಅಂತಂದರೆ, ನಮ್ಮ ಈ ಆಲ್ಮಟ್ಟಿ ಡ್ಯಾಮಿನಿಂದ ನೀರು ಜಾಸ್ತಿ ಬಿಟ್ಟರೆ ಈಗ ಆ್ಯಸ್ ಆನ್ ಟುಡೇ 2,50,000 ಕ್ಯೂಸಸ್ ವಾಟರ್ ರಿಲೀಸ್ ಆಗಿದೆ. ನಮ್ಮ ಕೆಲವೊಂದು ಗ್ರಾಮಗಳಿಗೆ ಅದರಲ್ಲಿ ಅಂದರೆ 4 ಲಕ್ಷಕ್ಕಿಂತ ಮೇಲ್ಪಟ್ಟು, ಸುಮಾರು 5-6 ಲಕ್ಷ, 4 ಲಕ್ಷಕ್ಕಿಂತ ಮೇಲ್ಪಟ್ಟು ಕೆಲವೊಂದು ಗ್ರಾಮಗಳು 5 ಇರ್ಬೋದು, ಕೆಲವೊಂದು 6 ಈ ರೀತಿ ನೀರು ಬಿಟ್ಟರೆ ಅದರಲ್ಲಿ ಕೆಲವೊಂದು ಗ್ರಾಮಗಳಿಗೆ ಎಫೆಕ್ಟ್ ಆಗ್ತದೆ. ಅಂಥ ಗ್ರಾಮಗಳ ಲಿಸ್ಟ್ ಆಲ್ರೆಡಿ ನಾವು ಮಾಡಿಟ್ಕೊಂಡಿದ್ದೀವಿ. ಅದಕ್ಕೆಲ್ಲ ನಾವೆಲ್ಲ ನೋಡಲ್ ಆಫೀಸರ್ಗಳು ಸಹ ಹಾಕಿದ್ವಿ. ಅಲ್ಲೆಲ್ಲ ಕಾಳಜಿ ಕೇಂದ್ರಗಳು ಸಹ ಓಪನ್ ಮಾಡಿದ್ವಿ. ಆಮೇಲೆ ಎಷ್ಟು ಕುಟುಂಬಗಳು 2019ರಲ್ಲಿ ಏನಾಗಿತ್ತು ಅದರ ಅನುಗುಣವಾಗಿ ಎಷ್ಟು ಕುಟುಂಬಗಳು ಪ್ರವಾಹಕ್ಕೆ ಅಂದರೆ ಒಳಗಾಗ್ತವಂಥ ಕುಟುಂಬಗಳು ಲಿಸ್ಟು ಮಾಡಿಟ್ಕೊಂಡಿದ್ವಿ. ಮಾಡಿಟ್ಕೊಂಡು ಅಲ್ಲಿ ಏನೇನು ಪ್ರಿಕಾಷನರಿ ತೊಗೋಬೇಕು ಈಗಾಗಲೇ ನಾವೆಲ್ಲ ತೊಗೊಂಡಿವಿ. ಎಲ್ಲ ಅಧಿಕಾರಿಗಳಿಗೂ ಸಹ ಪ್ರತಿಯೊಂದು ಗ್ರಾಮಕ್ಕೂ ಒಂದು ನೋಡಲ್ ಅಧಿಕಾರಿಗಳು ಹೇಳಿವಿ. ಮತ್ತು ಎಲ್ಲ PDOಸ್ಗೂ ನಮ್ಮ VRS ಎಲ್ಲ ಡೊಂಗ್ರ ಸಾರಿದ್ದಾರೆ ಆಲ್ರೆಡಿ. ಇನ್ನೂ ಮತ್ತೆಯೂ ಸಹ ಡೊಂಗ್ರ ಸಾರಿ, ಯಾಕಂದರೆ ಕೆರೆ ಕಡೆ ದಂಡೆ ಕಡೆ ಯಾವುದೇ ದನ ಕರುಗಳು ಬಟ್ಟೆ ಒಗೆಯೋಕ್ಕೆ ಹೋಗಬಾರ್ದು, ಮತ್ತು ಮೋಟಾರ್ಗಳು ಎಲ್ಲ ನೀರುಗಳಲ್ಲಿ ಬಿಡಬಾರ್ದು ಅಂತ ಈಗಾಗಲೇ ಡೊಂಗ್ರ ಸಾರಿದ್ದಾರೆ. ಇನ್ನೊಂದು ಸಾರಿ ಅಂತ ಅವರಿಗೆ ನಾವು ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿವಿ. ಆ್ಯಸ್ ಆಫ್ ನಾವು ಏನು ಇಶ್ಯೂಸ್ ಇಲ್ಲ. ಮುಂದೆ ಬಂದಾಗ ನಾವೆಲ್ಲ ಪೂರ್ವ ಸಿದ್ಧತೆ ನಾವು ಮಾಡ್ಕೊಂಡಿವಿ. ಎಲ್ಲ ಅಧಿಕಾರಿಗಳು ಈ ರೀತಿ ಎಲ್ಲರೂ ಹೆಡ್ ಕ್ವಾರ್ಟರ್ದಾಗಿದ್ದು ಎಲ್ಲರೂ ಕಾರ್ಯನಿರ್ವಹಿಸಬೇಕಂತ ನಾನು ಈಗಾಗಲೇ ಎಲ್ಲರಿಗೂ ಸೂಚನೆ ನೀಡ್ತೀನಿ. ಈ 9 ಗ್ರಾಮಗಳ ಹೆಸರು ಯಾವುವು? 9 ಗ್ರಾಮಗಳಂತ ಬರುತ್ತೆ ಅಂದರೆ ಕಾಳಗಿ ಒಂದು ಬರುತ್ತೆ. ಕಾಳಗಿ, ಮುದ್ದೂರ್, ಅಂದರ್ಗಲ್, ನಾಗರಾಳ್, ದೇವೂರ್, ಗಂಗೂರ್, ಕಮಲ್ದಿನಿ, ಕುಂಚಗಾನೂರ್, ಆಮೇಲೆ ತಂಗಡಿಗೆ. ಜಸ್ಟ್ ಅಂದಾಜು ಪಟ್ಟಿಗಳು. ಲಾಸ್ಟ್ ಟೈಮ್ ಏನು 2019ರಲ್ಲಿ ಕೆಲವೊಂದು ಗ್ರಾಮ ಕುಟುಂಬಗಳಿಗಿದು ಆಗಿತ್ತಂತ ಅದನ್ನು ಮಾಡಿದ್ವಿ. ಈ ಕಾಳಜಿ ಕೇಂದ್ರಗಳು ಎಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ? ಅಲ್ಲ, ಪ್ರತಿಯೊಂದು ಗ್ರಾಮದಲ್ಲಿ ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡಿದ್ದೀರಿ. ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.